ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಸಮುದ್ರ ಮಥನದ ಸಮಯದಲ್ಲಿ ಅಮೃತವನ್ನ ಬಂದಿರತಕ್ಕಂಥದ್ದು ರಾಕ್ಷಸರೂ ಪ್ರಾಪ್ತಿ ಮಾಡಿಕೊಳ್ಬೇಕು, ದೇವತೆಗಳು ಪ್ರಾಪ್ತಿ ಮಾಡಿಕೊಳ್ಬೇಕೆಂದು ಜಗಳವನ್ನು ಶುರು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ದೇವತೆಗಳನ್ನ ರಕ್ಷಿಸೋಗೋಸ್ಕರವಾಗಿ ಮಹಾವಿಷ್ಣುವು ಮೋಹಿನಿಯ ರೂಪದಲ್ಲಿ ಅವತಾರವನ್ನು ತಾಳಿ ಆ ಅಮೃತವನ್ನ ಹಂಚುವಾಗ ಈ ರಾಕ್ಷಸರಲ್ಲಿ ರಾಹು ಅದನ್ನು ನೋಡಿ ತನ್ನ ವೇಷವನ್ನು ಬದಲಾಯಿಸಿಕೊಂಡು ಬಂದು ಅಮೃತವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ. ಅದನ್ನು ನೋಡಿರತಕ್ಕಂತಹ ಸೂರ್ಯದೇವ ಚಂದ್ರನ ಸಹಾಯದಿಂದ ಪ್ರಭು ವಿಷ್ಣುವಿನ ಬಳಿ ಹೋಗಿ ಈ ವಿಚಾರವನ್ನು ತಿಳಿಸ್ತಾರೆ. ಕೂಡಲೇ ಮಹಾವಿಷ್ಣುವು ಆ ಚಕ್ರದಿಂದ ರಾಹುವನ್ನು 2 ಭಾಗ ಮಾಡ್ತಾನೆ. ಅದರಿಂದಲೇ ರಾಹು ಕೇತುವಿನ ಸೃಷ್ಟಿಯಾಯಿತು. ಈ ರಾಹು ಕೇತುಗಳು ಸೂರ್ಯನನ್ನ ಪೀಡಿಸ್ಲಿಕ್ಕೆ ಶುರು ಮಾಡಿದಾಗ ಸಿಟ್ಟು ಬಂತಂತೆ ಸೂರ್ಯನಿಗೆ. ಎಲ್ಲರ ಅನುಕೂಲತೆಗಳಿಗಾಗಿ ನಾನು ಈ ವಿಚಾರವನ್ನ ಪ್ರಭುಗೆ ತಿಳಿಸಿದೆ, ಆದರೆ ದೇವತೆಗಳೆಲ್ಲ ನೆಮ್ಮದಿಯಿಂದಿದ್ದಾರೆ, ಈ ರಾಹು ನನ್ನನ್ನು ಹಿಂಸಿಸ್ತಾನೆ ಎಂಬುದಾಗಿ ಸಿಟ್ಟಿನಿಂದ ಧಗನೆ ತನ್ನ ಬಿಸಿಲನ್ನು ಎಲ್ಲೆಡೆಯಲ್ಲಿ ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಿಂದ ಭೂಮಿಯ ಮೇಲಿರ್ತಕ್ಕಂಥ ಆ ನದಿಗಳು ನೀರೆಲ್ಲ ಆವಿಯಾಗ್ಲಿಕ್ಕೆ ಶುರುವಾಯಿತು. ಎಲ್ಲರಿಗೂ ಆ ಬಿಸಿಯನ್ನ ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವತೆಗಳೆಲ್ಲ ಸೇರಿ ಬ್ರಹ್ಮನ ಹತ್ರ ಬಳಿ ಹೋಗಿ ಏನು ಮಾಡೋದು ಎಂಬುದಾಗಿ ವಿಚಾರಿಸಿದಾಗ ಬ್ರಹ್ಮದೇವರು ಒಂದು ಉಪಾಯವನ್ನು ಹೇಳ್ತಾರೆ. ಕಶ್ಯಪ ಮುನಿಯ ವಿನಯತೆಯ ಪುತ್ರನಾಗಿರ್ತಕ್ಕಂಥ ಅರುಣನನ್ನ ಹೋಗಿ ಆ ಸೂರ್ಯನ ಮುಂದೆ ನಿಲ್ಲಿಸಿ ಇದು ನಮಗೆ ಅನುಕೂಲವಾಗ್ತದೆ ಅಂತ ಹೇಳಿದಾಗ ಅರುಣನನ್ನ ಕರೆಸಿಕೊಂಡು ಬಂದು ಸೂರ್ಯ ದೇವರ ರಥವನ್ನು ಚಲಿಸೋಗೋಸ್ಕರವಾಗಿ ಕೂರಿಸ್ತಾರೆ. ಇದರಿಂದ ಅರುಣನು ಆ ಸೂರ್ಯನ ಕಿರಣಗಳೆಲ್ಲ ಶಾಖವನ್ನು ತಾನು ಸ್ವೀಕರಿಸಿ ಎಷ್ಟು ಬೇಕು ಅಷ್ಟು ಮಾತ್ರ ಭೂಮಿಗೆ ಬಿಡಲು ಪ್ರಾರಂಭ ಮಾಡುತ್ತಾನೆ. ಇದರಿಂದ ಆ ಶಾಖ ನಮಗೆ ಕಡಿಮೆ ಸಿಗ್ಲಿಕ್ಕೆ ಶುರುವಾಯಿತು. ಆದ್ದರಿಂದ ನಾವು ಭಗವಂತನನ್ನು ನಂಬಬೇಕು. ಯಾವ ಕಷ್ಟದಿಂದಾದರೂ ಪಾರಾಗ್ಲಿಕ್ಕೆ ನಮಗೆ ಅನುಕೂಲತೆಗಳು ಮಾರ್ಗಗಳು ಸಿಗ್ತವೆ.